ಧಾರವಾಡದಲ್ಲಿ ಇಂದು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಯುತ ಕೆಎನ್ ಫಣೀಂದ್ರ, ಗೌರವಾನ್ವಿತ ಉಪಲೋಕಾಯುಕ್ತರು, ಕರ್ನಾಟಕ ರಾಜ್ಯ ಇವರಿಂದ ಸಾರ್ವಜನಿಕರ ಕುಂದು ಕೊರತೆಗಳ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಹಾಗೂ ಪಕ್ಷದಾರರೊಂದಿಗೆ ಸಭೆ ನಡೆಸಲಾಯಿತು. ಪ್ರಕರಣವನ್ನು ನಿಗದಿತ ದಿನಾಂಕಕ್ಕೆ ಮುಂದೂಡಲಾಯಿತು. ಮಾಡಿ ಇದ್ರೆ ಕೊಟ್ಟರೆ ಅವ್ರ ಸಮಸ್ಯೆ ಪರಿಹಾರ ಆದರೆ ರಿಪೋರ್ಟ್ ಅಂತ ಕ್ಲೋಸ್ ಕೊಟ್ಟಿದ್ದೀರಿ. ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ? ದೂರುದಾರರು ಗೈರು ಹಾಜರಾಗಿದ್ದಾರೆ. ಎದುರುದಾರರು ಹಾಜರಿದ್ದು ಲಕ್ಷ್ಮೀಕಾಂತ್ ರಾಚಪ್ಪ ಒಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ ನಿವೃತ್ತಿ ವೇತನದ ಮಾತ್ರ ನನಗೆ ಬರ್ತದೆ. ಇವರು ಸರ್ವಿಸಿಗೆ ಸೇರಿದ ಮೇಲೆ ಉನ್ನತ ವ್ಯಾಸಂಗಕ್ಕಾಗಿ ರಜೆ ಹಾಕಿ ಅದನ್ನು ಉನ್ನತ ವ್ಯಾಸಂಗ ಅದೆಲ್ಲ ಸರ್ವಿಸ್ ಕಂಡೀಷನ್ಸ್ಗಳು. ರಿಟೈರ್ ಆಗೋದ್ರೊಳಗೆ ಏನೇನು ನಡೆಯುತ್ತೆ ನೋಡಿ, ಅದ್ಯಾವುದು ನಮಗೆ ತಗೊಳಕ್ಕಾಗಲ್ಲ. ಅದಕ್ಕೆ KAT ಇರುತ್ತೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲ ರಿಟ್ ಹಾಕಬೇಕು, ಇಲ್ಲ ಸಕ್ಷಮ ಪ್ರಾಧಿಕಾರ ಮೇಲಧಿಕಾರಿಗಳೇ ಕ್ರಮ ತಗೊಳ್ಳೋದಿರುತ್ತೆ, ಅವರು ಕೊಡ್ತಾರೆ. ಮತ್ತು ಅದು ಕೊಟ್ಟಿದ್ರೆ ಅವ್ರನ್ನ ಪ್ರೆಸ್ ಮಾಡಿ ಶೇ ಮಾಡಿ. ಅದರೊಳಗೆ 4ನೇ ಹೆಚ್ಚುವರಿ ದಿವಾನಿ ನ್ಯಾಯಾಲಯ ಹುಬ್ಬಳ್ಳಿ ಅದ್ರದ್ದು ಆದೇಶ ಹಚ್ಚಾರ ಸರ್. ಯಾಕಂತಂದ್ರೆ ಇವರು ಒಂದೇ ವೈಫ್ ಅಂತಂದು ಕ್ಲೇಮ್ ಮಾಡಿ ಹೋಗ್ಯಾರ ಅವರು. ಆದರೆ ಇವ್ರ ವೈಫ್ ಅನ್ನೋಕ್ಕೆ ಯಾವುದೇ ದಾಖಲೆ ಇಲ್ಲ ಅಂತ ಅವ್ರ ಪರವಾಗಿ ಆದೇಶ ಆಗಿತ್ತು ಸರ್. ಆಮೇಲೆ ಆ ಆದೇಶ ಆಮೇಲೆ ನಮ್ಮ ಲೋಕಲ್ ಎನ್ಕ್ವೈರಿ ನಮ್ಮ VA ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಅವರೆಲ್ಲರೂ ಲೋಕಲ್ ಆದೇಶ ಆಗಿದೆ ಅವರಿಗೆ ಆಗೈತೆ ಸರ್. ಅವ್ರ ಆದೇಶ ಆಗಿದೆ ಸರ್. ಸೆಕೆಂಡ್ ಒನ್ ಅಂದ್ರೆ ನಮ್ಮಂತ ಆದೇಶ ಆಗಿದೆ ಸರ್. ಡಾಕ್ಯುಮೆಂಟ್ಸ್ ನಿಮ್ಮ ಆದೇಶ ಆಗಿರೋದು ನಿಮ್ಮಂತೆ. ಎದುರುದಾರರು ಉನ್ನತ ವ್ಯಾಸಂಗದ ಶಿಕ್ಷಣದಲ್ಲಿ ತೇರ್ಗಡೆಯಾಗದೆ ಸರ್ಕಾರಕ್ಕೆ ವಂಚನೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುತ್ತಾರೆಂದು ಆರೋಪಪಡಿಸಲಾಗಿದೆ. ಎದುರುದಾರರು ಇಲ್ಲ ಮತ್ತು ಸರ್ಕಾರಿ ಅಧಿಕಾರದಲ್ಲಿ ಇರುವ ಕಾರಣ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 8(1)(a) ಶೆಡ್ಯೂಲ್ D ಅಡಿಯಲ್ಲಿ ಅವರ ವೃತ್ತಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ವಿಚಾರಣೆಗೊಳಪಡಿಸಲು ಲೋಕಾಯುಕ್ತ ಕಾಯ್ದೆಯಲ್ಲಿ ಅವಕಾಶವಿರುವುದಿಲ್ಲ.